ಮೊಟ್ಟೆ ಸಾರು ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬೆಂಗಳೂರಿನಲ್ಲಿ ಕೊಲೆ ನಡೆದು ಹೋಗಿದೆ. ಬೆಂಗಳೂರಿನ ಚಿಕ್ಕಜಾಲ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಕೊಲೆ ಪ್ರಕರಣ ಇದು. ಪೂಜೆ ಇದೆ, ಮಾಂಸ ಬೇಡ ಅಂದ್ರೂ ಒಬ್ಬ ಸ್ನೇಹಿತ ಸಾರ್ ತಯಾರು ಮಾಡಿದ್ದಾನೆ. ಆಚರಣೆ ಗಡ್ಡಿಯಾದ ಅಂಥೇಳಿ ತನ್ನದೇ ಸ್ನೇಹಿತನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ರೂಮ್ಮೇಟ್ ಶಂಭು ತಂತಿಯನ್ನ ಕೊಲೆ ಮಾಡಿದ್ದಾರೆ ರಾಧೇಶ್ಯಾಮ್. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ರಾಧೇಶ್ಯಾಮ್ ಪ್ರಕರಣದ ಆರೋಪಿ. ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಚಿಕ್ಕಜಾಲ ಪೊಲೀಸರು ಮಾಡಿದ್ದಾರೆ. ಮೃತ ಶಂಭು ತಂತಿ ಆತನ ಊರಿದ್ಯಾವುದೋ ಆಚರಣೆ, ಯಾವುದೇ ಕಾರಣಕ್ಕೂ ರೂಮ್ನಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ನಂತೆ. ಆದ್ರೆ ರಾಧೇಶ್ಯಾಮ್ಗೆ ಈ ವಿಚಾರವಾಗಿ ಯಾವತ್ತೂ ಶಂಭು ತಂತಿ ಜೊತೆ ಗಲಾಟೆಯಾಗ್ತಿತ್ತು ಅನ್ನುವಂಥ ಮಾಹಿತಿ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಸ್ನೇಹಿತರು ಒಂದೇ ರೂಮ್ ನಲ್ಲಿದ್ದವರು, ಬರೇ ಒಂದು ಮೊಟ್ಟೆ ಸಾರಿನ ವಿಚಾರವಾಗಿ ಆದಂಥ ಗಲಾಟೆ ಸಾವಿನ ತನಕ ಹೋಗುತ್ತೆ, ಕೊಲೆ ತನಕ ಹೋಗುತ್ತೆ ಅಂತಂದ್ರೆ ವಿಪರ್ಯಾಸ ಅಲ್ವಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಚಂದ್ರಶೇಖರ್? ಖಂಡಿತವಾಗಿ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಭಾನುವಾರ ಏನಿದೆ, ಭಾನುವಾರದಂದು ಏನು ರಾಧೇಶ್ಯಾಮ್ ಎಂದಿನಂತೆ ಆತ ನಾನ್ ವೆಜ್ ತಿನ್ಬೇಕು ಅನ್ನುವಂತ ಏನಿನಲ್ಲಿ ಹೊರಗಡೆ ನಾನ್ ವೆಜ್ ತಿಂದು ಬರ್ತಾನೆ. ಜೊತೆಗೆ ರೂಮ್ ನಲ್ಲಿ ಆತನದ್ದೇ ಅಡಿಗೆ ಮಾಡುವಂತ ಸರದಿ ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಮೊಟ್ಟೆಗಳನ್ನ ತಗೊಂಡು ಬಂದು ಸಾರನ್ನ ಮಾಡಿರ್ತಾನೆ. ಆಗ ಸದ್ಯಕ್ಕೆ ಏನು ರೂಮ್ಗೆ ಬಂದಂತ ಶಂಭು ತಂತಿ ಅಂತ ಏನಿರ್ತಾನೆ, ಈತ ಕೂಡ ಬಿಕಾರ ಮೂಲದವನಾಗಿರ್ತಾನೆ. ಜೊತೆಗೆ ಇವ್ರದ್ದು ದೀಪಾವಳಿಯ ಒಂದು ಚಾಹ ಅನ್ನುವಂತಹ ಒಂದು ಆಚರಣೆ ಇರುತ್ತೆ. ಆಚರಣೆ ಪ್ರಕಾರ ದೀಪಾವಳಿ ಹಬ್ಬ ಆದ್ಮೇಲೆ ಒಂದು ವಾರ ನಾನ್ ವೆಜ್ ತಿನ್ನುವ ರೀತಿ ಇರಲ್ಲ, ಅದು ಹೊಸ ರೀತಿಯ ಆಚರಣೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ರಾಧೇಶ್ಯಾಮ್ಗೆ ಏನು ಶಂಭು ಹೇಳ್ತಾನೆ. ಆ ಶಂಭು ಹೇಳಿದಾಗ ಏನು ಸದ್ಯಕ್ಕೆ ನೀನು ಯಾಕೆ ಇದಕ್ಕೆಲ್ಲ ವಿರೋಧ ಪಡಿಸ್ತೀಯ, ನನ್ನಿಷ್ಟ, ನಾನೇನಾದ್ರೂ ತಿನ್ಕೊಳ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳಿ ಸದ್ಯಕ್ಕೆ ಆತನನ್ನ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆಗ ಏನು ಶಂಭು ಕೆಳಗಡೆ ಬಿದ್ದ ತಕ್ಷಣ ಆತನ ಮೇಲೆ ಸಾಕಷ್ಟು ಏನು ಕೋಲ್ನಿಂದ ಹಲ್ಲೆ ಮಾಡಿ ಕತ್ತಿಸಿ ಕೊಲೆ ಮಾಡಿರೋದು ಬಯಲಿಗೆ ಬಂದಿರುತ್ತೆ. ಜೊತೆಗೆ ಆತ ಕೊಲೆ ಮಾಡಿ ಬಿಹಾರಕ್ಕೆ ಕೂಡ ಎಸ್ಕೇಪ್ ಆಗಿರ್ತಾನೆ. ಎಸ್ಕೇಪ್ ಆದಂತ ಸಂದರ್ಭದಲ್ಲಿ ಪೊಲೀಸರು ಸದ್ಯಕ್ಕೆ ಆತನನ್ನ ನಿನ್ನೆ ಬಂಧನ ಮಾಡಿ ಬಿಹಾರದಿಂದ ಕರ್ಕೊಂಡ್ ಬಂದಿರುವಂತಹದ್ದು ವಿದ್ಯಾ. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.